ಹೌದಲ್ಲ ಹೇಳಿ? ಎಲ್ಲೋ ಹೋಗಿ ಒಂದಿಷ್ಟು ತಣ್ಣಗೆ ಕೂತು ಧ್ಯಾನ ಮಾಡ್ತೇವೆ, ಆರಾಮ ಅನ್ನಿಸ್ತದೆ. ಇವೆಲ್ಲ ತಾತ್ಪೂರ್ತಿಕ ಶಾಂತಿಗಳು. ತಾತ್ಪೂರ್ತಿಕ ಸಾಕಾಗ್ಯದಪ್ಪ, ಎಲ್ಲರೇ ಒಂದು ಕ್ಷಣ ಹೋಗೋಣ, ತಣ್ಣಗೆ ಕೂಡೋಣ ಅಂತ ಅನ್ನಿಸ್ತದಲ್ಲ, ಇದು ತಾತ್ಪೂರ್ತಿಕ. ಅವ್ರು ಹೇಳೋದು ಪರಮ ಶಾಂತಿ. ಶಾಂತಿ ಅದು ಉಳಿಬೇಕು, ಅದು ಹೋಗಲೇಬಾರದು. ಮನಸ್ಸು ಯಾವಾಗಲೂ ಶಾಂತವಾಗಿರಬೇಕು. ಎಲ್ಲಿಯೇ ಇರಲಿ, ಮನೆಯೊಳಗೆ ಇರಲಿ, ಮನೆಯ ಹೊರಗೆ ಇರಲಿ, ಮನಸ್ಸು ಯಾವಾಗಲೂ ಶಾಂತವಾಗಿರಬೇಕು. ಹೊರಗೆ ಹೊಯ್ದಾಟ ಈ ಜಗತ್ತಿನಲ್ಲಿ ಇರೋದೇ. ಹೇಳೋದಿಲ್ಲೇನು? ಬಸವಣ್ಣನವರು ಹೇಳ್ತಾರೆ, ಶ್ರದ್ಧೆಯುಳ್ಳ ಮನುಷ್ಯ ಕಟ್ಟಡ ಭಕ್ತ ಕಟ್ಟಡವಿ ನಟ್ಟಡವಿಯಲ್ಲಿ ಇದ್ದರೇನು? ಅದು ಪಟ್ಟಣ. ಶ್ರದ್ಧೆ ಇಲ್ಲದವ ಪಟ್ಟಣದೊಳಗಿದ್ದರೇನು? ನಟ್ಟಡವೇ. ಹೇಳೋದಿಲ್ಲ? ಎಲ್ಲರೇ ಇರ್ರಿ, ಮನಸ್ಸು ಸಮಾಧಾನ ಇತ್ತು ಅಂದರೆ ಅದು ಬಹಳ ಮಹತ್ವದ್ದು. ಊರಿದ್ರೇನು, ಎಷ್ಟೇ ಗದ್ದಲಿದ್ರೇನು, ನಮ್ಮ ಮನಸ್ಸು ಎಲ್ಲ ಜಗತ್ತಿನ ಎಲ್ಲ ಧ್ವನಿಯನ್ನು ನಿಲ್ಲಿಸೇ ಆ ಬಳಿಕ ಆನಂದ ಪಡಬೇಕಂದ್ರೆ ಯಾವಾಗ ಆಗ್ತದೆ? ಕೋಟಿಗಟ್ಟಲೆ ಜನ ಅದಾರ, ಜೀವನದಲ್ಲಿ ಏರಿಳಿತಗಳು ಭಾಳ ಅದಾವ. ಎಲ್ಲ ನೀಗಿದ ಬಳಿಕ ಆರಾಮಿರ್ತೇನೆ ಅಂದ್ರೆ ಆಗೋದಿಲ್ಲ. ಸಾಗರದ ದಡಕ್ಕೆ ಹೋಗಿ ಇವೆಲ್ಲ ತೆರೆಗಳು ನಿಂತು ಆದ ಬಳಿಕ ಮಲಗೋಣ ಅಂದರೆ ಮಲಗೋದು ಯಾವಾಗ? ತೆರೆ ನಿಲ್ಲಿಲ್ಲ, ಧ್ವನಿ ಕಡಿಮೆ ಆಗಲಿಲ್ಲ, ನಿದ್ದೆ ಆಗಲಿ. ಹೌದಲ್ಲ? ಯಾವಾಗಲೂ ತೆರೆ ಏಳುವೆ. ಸಮುದ್ರ ಅಂದ ಬಳಿಕ ತೆರೆ ಏಳ್ತಾನೇ ಇರ್ತವೆ. ಒಂದು ನಿಮಿಷ ತೆರೆ ಇಲ್ಲದೆ ಸಮುದ್ರ ಇರೋದಿಲ್ಲ. ಆಗ ಜೀವನದಲ್ಲಿ ತೆರೆಗಳು ಬಂದೇ ಬರ್ತಾವೆ. ತೆರೆಗಳು ಏರಿಳಿತಗಳು ಬಂದೇ ಬರ್ತಾವೆ. ಕಾಮದ ತೆರೆ ಆಡ್ತದೆ, ಕ್ರೋಧದ ತೆರೆ ಆಡ್ತಾ ಇರ್ತದೆ, ಲೋಭ ಮೋಹಗಳ ತೆರೆಗಳು ಆಡ್ತಾವ, ಆಸೆಗಳ ತೆರೆಗಳು ಏಳ್ತಾ ಇರ್ತಾವ. ಇವೆಲ್ಲ ಆಗೋದೇ ಇಂಥದರ ಮಧ್ಯ ನಾವು ತಣ್ಣಗೆ ಮಲಗಿರಬೇಕು. ಅದು ಜೀವನದ ಕಲೆ. ಇನ್ನು ಎಲ್ಲ ಶಾಂತ ಆದ ಬಳಿಕ ಮಲ್ಕೋತೇನೆ ಅಂದರೆ ಇನ್ನು ಯಾವಾಗ ಮಲಗೋದು? ಸಾಗರ ಎಲ್ಲ ಶಾಂತ ಆಗಬೇಕು, ಜಗತ್ತೆಲ್ಲ ತಣ್ಣಗಾಗಬೇಕು. ಎಲ್ಲ ಜನ, ಈ ಜಗತ್ತಿನ ಎಲ್ಲ ಜನ ಎಲ್ಲರೂ ಶಾಂತವಾದ ಬಳಿಕ ನಾ ಶಾಂತ ಆಗ್ತೇನೆ ಅಂದರೆ ಆಗೋದು ಯಾವಾಗ? ಬೇಕಾದವರಿರಲಿ, ದೇವರೇ ಬರ್ತಾನಂತ ತಿಳ್ಕೊಳ್ಳಿ, ಅವ ಹೋಗಿ ನಾ ಹೆಂಗದೀನಿ ಅಂತ ಕೇಳಿ ಜನರಿಗೆ ಹೇಳ್ತಾರೆ. ಹೇಳಿ ಎಲ್ಲರೂ ಕೊಂಡಾಡ್ತಾರೇನು? ಏನು ಮಾಡಿದಿ ಜಗತ್ತ? ಎಲ್ಲದ ಇದು? ಎಂಥ ಜಗತ್ತ ಇದು? ಎಷ್ಟು ಕಷ್ಟ, ಎಷ್ಟು ನಷ್ಟ, ನಿನಗೇನು ಬುದ್ಧಿನೇ ಇಲ್ಲ ಅಂತ ದೇವರಿಗೆ. ಯಾಕೆ? ನೋಡೋ ದೃಷ್ಟಿಕೋನಗಳು ಬೇರೆ, ನಮ್ಮ ಬುದ್ಧಿಗಳು ಬೇರೆ, ಎಲ್ಲವೂ ಬೇರೆ ಇರೋದರಿಂದ ಇವೆಲ್ಲ ಇರೋದೇ. ಒಂದು ಅಭಿಪ್ರಾಯಕ್ಕೆ ಜನ ಬರುವುದಿಲ್ಲ. ಇನ್ನು ಎಲ್ಲವನ್ನ ಸಮಾಧಾನ ಮಾಡಿಯೇ ನಾ ಸಮಾಧಾನ ಪಡ್ತೇನೆ ಅಂದ್ರೆ ಆಗೋದು ಯಾವಾಗ? ಒಂದೇನೋ ಕಥೆ ಹೇಳ್ತಿರ್ತಾರೆ. ಒಬ್ಬ ಬಹಳ ದೊಡ್ಡ ಮನುಷ್ಯ, ಬಹಳ ದಯಾಮಯ ಉಳ್ಳವ ಸಂತ. ಆತ ಒಂದು ದಿವಸ ಹಾಸಿಗೆಯಲ್ಲಿ ಮಲಗಿರ್ತಾನೆ. ಅವನಿಗೆ ನಿದ್ದೆನೇ ಹತ್ತುವುದಿಲ್ಲ, ಉಳ್ಳಾಡ್ತಾನೆ. ಸಣ್ಣ ದೀಪ ಒಂದು ಉರಿತಿರ್ತದೆ, ಅವನಿಗೆ ಸಮಾಧಾನ ಇರೋದಿಲ್ಲ. ಆವಾಗ
ಅವನಿಗೆ ಸಮಾಧಾನ ಯಾಕಿರುವುದಿಲ್ಲ ಅಂದರೆ, ಏನಪ್ಪ ಈ ಜಗತ್ತಿನಲ್ಲಿ ಎಷ್ಟು ಸಾವ, ಎಷ್ಟು ನೋವ, ಇದೆಲ್ಲ ಹೆಂಗೆ ಕಡಿಮೆ ಆದೀತು ಅಂತ ಚಿಂತೆ ಮಾಡಕತ್ತಿರ್ತಾನೆ. ಆ ಚಿಂತೆಯೊಳಗೆ ನಿದ್ರೆ ಹಂಗೆ ಬರ್ತದೆ. ಪಾಪ ಹಂಗೆ ಹೊರಳಾಡ್ತಾನೆ ಇರ್ತಾನೆ. ಎಂಥ ಜಗತ್ತ, ಎಷ್ಟು ಕಷ್ಟ ನಷ್ಟ. ಕೆಲವರಿಗೆ ಊಟ ಇಲ್ಲ, ಕೆಲವರಿಗೆ ಮನೆ ಇಲ್ಲ, ಕೆಲವರಿಗೆ ಆರೋಗ್ಯ ಇಲ್ಲ, ಕೆಲವರಿಗೆ ಅದು ಇಲ್ಲ ಇದು ಇಲ್ಲ. ತಲೆಯಾಗ ಬಹಳ ಸುಳಿದಾಡ್ತಾ ಇರುತ್ತೆ. ಎಲ್ಲರೂ ಸುಖಿಗಳಾಗಿರೋದು ಯಾವಾಗ, ಎಲ್ಲರೂ ಆನಂದವಾಗಿರೋದು ಯಾವಾಗ ಅಂತ ಚಿಂತೆ ಮಾಡ್ತಿರ್ತಾನೆ. ಆವಾಗ ಇವ ಭಕ್ತ ಇರ್ತಾನೆ, ಸಂತ ಇರ್ತಾನೆ. ಆವಾಗ ದೇವರು ಬರ್ತಾನೆ, ಅವನ್ನ ಎಬ್ಬಿಸ್ತಾನೆ. ಆವಾಗ ಅವ ಎದ್ದು ನಮಸ್ಕಾರ ಮಾಡಿ, ಬಹಳ ಸಂತೋಷ ಆಯಿತು ಭಗವಂತನೇ, ನಾ ಕರೆದಿಲ್ಲಲ್ಲ ಆದರೂ ಬಂದಿಯಲ್ಲ ಯಾಕೆ? ಆತ ಹೇಳ್ತಾನೆ, ನೀ ಒಬ್ಬರೇ ತಣ್ಣಗೆ ಮಲಗು ಅಂತ ಹೇಳಕ್ಕೆ ಬಂದೇನಿ. ಜಗತ್ತಿನ ಚಿಂತೆ ನಿನಗೆ ಯಾಕೋ ಹೇಳು? ಏನು ನೀ ಮಾಡಿದೀಯಾ ಜಗತ್ತನ್ನು? ಮಾಡಿದವನ ಅದೇನೇ, ನನಗೆ ಚಿಂತೆ ಇರಬೇಕು, ಅದು ಬಿಟ್ಟುಕೊಟ್ಟು ನೀ ಯಾಕೆ ಚಿಂತೆ ಮಾಡ್ತೇವೋ? ನಿನ್ನ ಚಿಂತೆ ನನಗೆ ಹತ್ತದ. ಎಲ್ಲರೂ ಇವ ಆರೋಗ್ಯ ಕೆಡಿಸ್ಕೊಂಡಾನಂತ, ಅದಕ್ಕೆ ನಾ ನಿಶ್ಚಿಂತ ಆಗಬೇಕಾದ್ರೆ ನೀ ತಣ್ಣಗೆ ಮಲ್ಕೋ. ಪರಚಿಂತೆ ಯಮಗೆ ಕೈಯ, ಎಮ್ಮ ಚಿಂತೆ ಯಮಗೆ ಸಾಲದೆ ಕೂಡಲ ಸಂಗಮ ದೇವ ಒಲಿಯನೋ ಒಲಿವನೋ ಎಂಬ ಚಿಂತೆ ಹಾಸಲು ಉಂಟು ಹೊದೆಯಲು ಉಂಟು ಪರಚಿಂತೆ ಯಮಗೆ ಕೈಯ. ಸಂತ ದೇವರು ಹೇಳ್ತಾನೆ, ಮಲ್ಕೋ, ತಣ್ಣಗೆ ಮಲ್ಕೋ. ಮತ್ತು ನಾಳೆ ಎದ್ದು ಕೂಡಲೇ ಶುರು ಮಾಡಕ್ಕಂತ ಈಗ ಮಲ್ಕೋ. ಏನು ನೀ ಚಿಂತೆ ಮಾಡಿದ ಕೂಡಲೇ ಜಗತ್ತೆಲ್ಲ ಸುಧಾರಿಸ್ತದೇನು? ನಾನು ಸರ್ವ ಸಮರ್ಥ, ಏನು ಬೇಕಾದ ಮಾಡಬಲ್ಲೆ. ನನಗೆ ಆಗಿಲ್ಲ ಎಲ್ಲರನ್ನ ಸಮಾಧಾನ ಮಾಡೋದು, ನಿನಗೇನಾಗ್ತದೆ? ಮಲ್ಕೋ. ನೀ ಮಲಗಿದರೆ ನಮಗೆ ಸ್ವಲ್ಪ ಆರಾಮಾಗ್ತದೆ ಹೇಳಿ. ಇಷ್ಟೆಲ್ಲ ಇರೋದೇ ಜಗತ್ತಿನಲ್ಲಿ. ಇಂಥ ಜಗತ್ತಿನಲ್ಲಿ ತೆರೆಗಳು ಬರ್ತಿರಬೇಕು, ಪ್ರವಾಹ ಹರಿತಿರಬೇಕು, ಅಂಥದ್ರಾಗ ತೇಲ್ತಿರಬೇಕು. ಅದು ಹಾಗೆ ಜಗತ್ತು ಹೀಗೆ ಆಗ್ತಿರಬೇಕು. ಮನುಷ್ಯ ಶಾಂತವಾಗಿ ಬದುಕನ್ನು ನಡೆಸಿರಬೇಕು. ಅದು ಜೀವನದ ಉದ್ದೇಶ ಅಂತ ವ್ಯಾಸ ಎಲ್ಲವನ್ನ ನೋಡಿದವ, ಅದ್ಭುತ ಸಾಮ್ರಾಜ್ಯವನ್ನು ನೋಡಿದವ. ಆ ಬಳಿಕ ಮಹಾಭಾರತದ ಮಹಾಯುದ್ಧವನ್ನು ನೋಡಿದವ, ನಾಶವನ್ನು ನೋಡಿದವ, ಸಾಮ್ರಾಜ್ಯವನ್ನು ನೋಡಿದ. ಎಲ್ಲವನ ಸಾಕ್ಷಿಯಾಗಿ ನೋಡಿದ ಮಹಾನುಭಾವ ಮಹರ್ಷಿ. ಜೀವನದ ಉದ್ದೇಶ ಗೊತ್ತಿರಲಿ, ಪರಮ ಶಾಂತಿ, ಪ್ರಶಾಂತ್. ನೀವು ಯಾವ ಧರ್ಮದವರಿದ್ರೇನು, ಯಾವ ಜಾತಿಯವರಿದ್ರೇನು, ಯಾವ ಮತದವರಿದ್ರೇನು, ಶಾಂತಿ ಅನ್ನೋದು ಯಾವ ಮತನೂ ಅಲ್ಲ, ಯಾವುದೇ ಧರ್ಮಕ್ಕೆ ಸೀಮಿತ ಅಲ್ಲ. ಪರಮ ಶಾಂತಿಯ ಅದೇ ದೇವರು. ಶಾಂತಂ ಶಿವಂ ಅದ್ವೈತಂ, ಶಿವಂ ಶಾಂತಂ ಅದ್ವೈತಂ ಚತುರ್ಥಂ ಮನ್ಯಂತೆ ಸ ಆತ್ಮ ಸವಿಜ್ಞೇಯ. ಶಿವಶಾಂತಃ. ಶಿವ ಅಂದ್ರೇನು? ಶಾಂತಿ. ಎಲ್ಲವೂ ಇಲ್ಲ, ಎಲ್ಲವೂ ಶಾಂತ. ಈಗಿಲ್ಲೇನು ಇದೊಂದು ಟೇಬಲ್ ಅದ, ಎಷ್ಟು ಶಾಂತ ಅದು. ನೀವು ಬೇಕಾದ್ರೆ ಹೇಳ್ರಿ,
ಮ್ಯಾಗ ಅರಿಬೇರೆ ಹಾಕ್ರಿ, ಮತ್ತೇನ್ರೆ ಹಾಕ್ರಿ, ಹೂವರೇ ಇಡ್ರಿ, ನಾಳೆ ಮತ್ತೇನ್ರೆ ಕಸಾರೆ ಇಡ್ರಿ, ಅದೇ ಏನೇ ಇಲ್ಲ, ಏನಾರೇ ಇಡು, ನನಗೇನು ಸಂಬಂಧ ಇಲ್ಲ. ಎಷ್ಟು ಶಾಂತದ ಟೇಬಲ್. ಒಂದರೆ ದಿವಸ ಯಾರಿಗಾರ ತಕರಾರ, ಅಥವಾ ನೀವು ಚಂದ ನನ್ನ ಮಾಡಿರಿ ಅಂತ ಒಂದರೆ ಮಾತು ಪ್ರಶಸ್ತಿ, ಅದಂತದ. ನಿಮಗಾಗಿ ಮಾಡ್ತೀರಿ, ನಿಮಗಾಗಿ ಬಿಡ್ತೀರಿ, ನಮಗೇನು ಸಂಬಂಧ. ಎಷ್ಟು ತಣ್ಣಗದ ಕುರ್ಚಿಗಳು, ಎಷ್ಟು ತಣ್ಣಗದಾವ. ಕುರ್ಚಾಗ ಕುಂತವ್ರಿಗೆ ತಾಪಿರ್ಬೋದು, ಕುರ್ಚಿಗೆ ತಾಪಿಲ್ಲ. ಅದು ಕುರ್ಚಿ ಅಂತ ಯಾರೇ ಕೂಡ್ರಿ, ಯಾರೇ. ನಾವು ತಣ್ಣಗದೆ, ನೀವು ಇಳಿತೀರಿ ಏರ್ತೀರಿ, ನಾವು ಇಳಿಯೋದಿಲ್ಲ ಏರೋದಿಲ್ಲ, ಆರಾಮಿರ್ತೀವಿ. ಕುರ್ಚಿಗಳು ಎಷ್ಟು ಶಾಂತಿ ಇಲ್ಲ. ಮ್ಯಾಲ ಕೂತವ್ರಿಗೆ ಐ ಆಮ್ ಎ ಚೇರ್ಮನ್, ಐ ಆಮ್ ಎ ಪ್ರೆಸಿಡೆಂಟ್ ಅನ್ನಿಸ್ತದೆ. ಕುರ್ಚಿಗೆ ಯು ಮೇ ಬಿ ಚೇರ್ಮನ್, ಯು ಮೇ ಬಿ ಪ್ರೆಸಿಡೆಂಟ್, ಹೌದಲ್ಲ? ಬಟ್ ಐ ಆಮ್ ನೀದರ್ ಎ ಪ್ರೆಸಿಡೆಂಟ್ ನಾರ್ ಎ ಪ್ರೈಮ್ ಮಿನಿಸ್ಟರ್. ಐ ಆಮ್ ನಾನೇ. ನಾ ಏನು ಅಧ್ಯಕ್ಷ ಅಲ್ಲ, ಪ್ರಧಾನಮಂತ್ರಿ ಅಲ್ಲ. ನೀವು ಕುಂತವ್ರಿಗೆ ಅನ್ನಿಸ್ತದ, ಈ ಕುರ್ಚಿ ಮೇಲೆ ಕುಂತು ಕೂಡಲೇ ನಾನು ಪ್ರಧಾನಿ, ನಾನು ಪ್ರೆಸಿಡೆಂಟ್, ಹಿಂಗೆ ಅನ್ನಿಸ್ತದ. ನಾನು ಚೇರ್ಮನ್. ಪಂಚಾಯಿತಿದ ನಾ ಹೇಳೋದು, ಮ್ಯಾಗಿಂದಲ್ಲ. ಕುಂತ್ರೆ ಎಷ್ಟು ಮಜಾ ಅನ್ನಿಸ್ತದೆ, ಒಟ್ಟ ಇಳಿಬಾರ್ದು ಅನ್ನಿಸ್ತದೆ. ಕುರ್ಚಿ ಅಂತದ, ಮತ್ತು ಇಳಿಲಾರ್ದೆ ಏನು ಮಾಡ್ತೀವಿ, ಇಳ್ಯಾಕಬೇಕು. ನಾನು ಇರೋದೇ ಕುಂಡ್ರವ್ರನ್ನೆಲ್ಲ ಇಳಿಸಾಕ. ಅದು ಎಷ್ಟು ತಣ್ಣಗದ. ಅದಕ್ಕೆ ನೀವು ಹೋಗಿ ಕೇಳ್ರಿ, ನೀನು ಅಧ್ಯಕ್ಷದ ಕುರ್ಚಿ, ನೀನು ಪ್ರಧಾನಮಂತ್ರಿಯ ಕುರ್ಚಿ, ಹೆಂಗೆ ಅನ್ನಿಸ್ತದ, ಹೆಂಗೆ ಅನ್ನಿಸ್ತದ? ಕುರ್ಚಿ ಅಂತದ, ನಾ ಕುರ್ಚಿ ಅನ್ನಿಸ್ತದ ಅಷ್ಟೆ. ನಿಮಗೆ ಅನ್ನಿಸ್ತದ ಇದು ಅವ್ರದ್ದು ಇವ್ರದ್ದು ಅಂತ. ನಾವ್ಯಾರು? ನಾವು ಸುಮ್ಮನೆ ಆರಾಮಿರೋದು. ಹೆಂಗಿರಬೇಕು ಮನುಷ್ಯ ಅಂದರೆ ಕುರ್ಚಿ ಹಂಗಿರಬೇಕು. ಕುಂತವನ ಹಂಗಿರಬಾರ್ದು, ಕುರ್ಚಿ ಶಾಂತವ. ಜಗತ್ತಿನಲ್ಲಿ ಇಂಥ ಸಂಗತಿಗಳನ್ನು ತಾವು ನೋಡಿದರೆ ಎಷ್ಟು ಶಾಂತಿ ಶಾಂತಿ ಶಾಂತಿ. ಇದು ಸಾಮಾನ್ಯ ಶಾಂತಿಗಳು. ಪರಮ ಶಾಂತಿ ಅಂತೇನದ, ಅದೇ ದೇವರು, ಅದು ದೇವರು. ಶಾಂತಂ ಶಿವಂ ಚತುರ್ಥಂ ಮನ್ಯಂತೆ ಸ ಆತ್ಮ ಸವಿಜ್ಞೇಯ. ಅದೇ ಪರಮ ಆತ್ಮ. ಅದು ಎಲ್ಲಿಲ್ಲ ಪರಮಶಾಂತಿ. ಇಡೀ ವಿಶ್ವದ ತುಂಬೆಲ್ಲ ಪರಮಶಾಂತಿ ಹಬ್ಬಿಕೊಂಡದ. ನಮ್ಮ ಮನಸ್ಸು ಶಾಂತ ಆಯಿತು ಅಂದ್ರೆ ಅವಾಗದ ಅನುಭವಕ್ಕೆ ಬರ್ತದೆ. ಅದೇ ದೇವಾನುಭವ. ಶಾಂತ. ದೇವರೇನು ನಾಲ್ಕು ಕೈಯ ಅವು ಇವು ತಗೊಂಡು ಕಾಣಬೇಕು ಅಂತಲ್ಲ. ಅದು ಮನುಷ್ಯನ ಕಲ್ಪನೆ. ದೇವರು ಹೆಂಗಿರ್ತಾನೆ ಅಂದರೆ ಶಾಂತಿ. ದೇವರು ಶಾಂತಿ ಇರ್ತಾನಂತಲ್ಲ, ದೇವರೇ ಶಾಂತಿ. ಅದನ್ನು ನಾವು ಎಲ್ಲಿ ಎಲ್ಲಿ ಗುರುತಿಸ್ತೇವೆ ಅದೇ ದೇವದರ್ಶನ. ಅದು ದೇವದರ್ಶನ. ಪರಮಶಾಂತಿ ಅದನ್ನು ಅನುಭವಿಸಬೇಕು. ಶಾಂತಿಮ ಅಧಿಗಚ್ಚತಿ ಅಚಿರೇಣ ಅಧಿಗಚ್ಚತಿ. ನಾವು ಅದನ್ನು ಪಡಿಬೇಕಾದರೆ ಏನು ಮಾಡಬೇಕು ಅಂತ, ಅನುಭವಿಸಬೇಕಾದರೆ ಏನು ಮಾಡಬೇಕು ಅಂತ ಪ್ರಶ್ನೆಗೆ ಹೇಳ್ತಾರೆ ಶ್ರದ್ಧಾವಾನ್. ಶ್ರದ್ಧಾವಾನ್ ಆಗಬೇಕು. ತತ್ಪರಃ ಸಂಯತೇಂದ್ರಿಯಃ. ಶ್ರದ್ಧಾವಾನ್ ಲಭತೆ ಜ್ಞಾನಂ. ತತ್ಪರಃ ಸಂಯತೇಂದ್ರಿಯಃ.
ಗೊತ್ತಿರಲಿ. ಇಡೀ ಬದುಕಿನ ಉದ್ದೇಶವೇ ಇದು, ಶಾಂತಿಯನ್ನು ಅನುಭವಿಸೋದು. ಶ್ರದ್ಧಾ ಇದು ಗೊತ್ತಿರಲಿ, ಇದು ಗಟ್ಟಿಯಾಗಿರಲಿ. ಹಾಗಿದ್ದರೆ ಜ್ಞಾನ ನಮಗೆ ಉಂಟಾಗ್ತದೆ. ಇದನ್ನು ಅನುಭವಿಸಿದವರು ಯಾರೋ ಅಂಥವರ ಮಾತುಗಳಲ್ಲಿ ಶ್ರದ್ಧೆ, ಈ ಮಹಾವಿಶ್ವದಲ್ಲಿ ಶ್ರದ್ಧೆ, ಪರಮ ಪ್ರಶಾಂತಿಯ ಅಸ್ತಿತ್ವದಲ್ಲಿ ಶ್ರದ್ಧೆ ಇಟ್ಟುಕೋ ಒಂದಿಷ್ಟು ಅದೇ ಅಂತ ಅನ್ನು ಶ್ರದ್ಧಾವಾನ್. ಶ್ರದ್ಧಾ ಅಂದರೆ ಸತ್ಯದ ಭಾನ, ಅದಕ್ಕೆ ಶ್ರದ್ಧಾ ಅಂತಾರೆ. ಸರಿಯಾಗಿ ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಶ್ರದ್ಧಾ, ಶ್ರದ್ಧಾವಾನ್ ಅಂತಾರೆ. ಶ್ರದ್ಧಾ ಅಂದರೆ ಶ್ರದಿತಿ ಸತ್ಯಂ ತದ್ಧಾರಿಕಾ ಮತಿ ಶ್ರದ್ಧಾ. ಶಬ್ದ ಹೆಂಗೆ ನಿರ್ಮಾಣ ಆಗ್ಯದ? ಶ್ರತ್ ಅಂದ್ರೆ ಸತ್ಯ, ಶ್ರದಿತಿ ಸತ್ಯಂ, ತದ್ಧಾರಿಕಾ ಮತಿ ಅದನ್ನು ಗ್ರಹಿಸುವ ಮತಿ, ಅದನ್ನು ಗ್ರಹಿಸುವ ಮತಿ ಅದಲ್ಲ ಮನುಷ್ಯನಲ್ಲಿ, ಆ ಮತಿಗೆ ಶ್ರದ್ಧಾ ಅಂತ ಕರೀತಾರೆ. ಸತ್ಯವನ್ನು ಗ್ರಹಿಸುವ ಮತಿ. ಯಾವುದು ಸತ್ಯ, ಯಾವುದು ಶಾಂತವೋ ಅದೇ ಸತ್ಯ, ಯಾವುದು ಅನಂತವೋ ಅದೇ ಸತ್ಯ. ಇದನ್ನು ಗ್ರಹಿಸುವ ಏನು ಮತಿ ಅದಲ್ಲ, ಅದಕ್ಕೆ ಶ್ರದ್ಧಾ. ಅದು ಸುಂದರವಾದಂಥ ಸತ್ಯಗ್ರಾಹಕ ಭಾವ. ಅದು ಸತ್ಯ. ಯಾವುದು ಉಳಿತದ ಹಾಗೇ ಉಳಿತದ, ಸದಾ ಉಳಿತದ, ಅದೇ ದೇವರು, ಅದೇ ಪರಮ ಸತ್ಯ. ಅಂಥ ಸತ್ಯವನ್ನು ಗ್ರಹಿಸುವ ಮತಿ ಅದಲ್ಲ, ಇದು ಬಹಳ ಮಹತ್ವದ್ದು. ನಾವೇನು ಬಹಳ ಪ್ರಯತ್ನ ಮಾಡಬೇಕಾಗಿಲ್ಲ. ಅದಕ್ಕೆ ಅವರಂತ ಸುಮ್ಮನೆ ನೀನು ಇಷ್ಟು ತಿಳ್ಕೊ, ಒಂದು ಅದ ಸತ್ಯ ಅಂತೂ ಇರಾಕಬೇಕಲ್ಲ, ಏನು ಸುಳ್ಳಿರ್ತಾವೇನು? ಒಂದು ಪರಮ ಸತ್ಯ ವಸ್ತು ಅದ, ಇದನ್ನು ತಿಳ್ಕೋ, ಅದನ್ನು ಅರಿತುಕೋ, ಅದೇ ಶ್ರದ್ಧೆ. ಏನು ಕಾಣಿಸ್ತಾವ ಅವು ಹೋಗ್ತಾವ, ಯಾವ್ಯಾವ ಹೋಗ್ತಾವ ಅವು ಸತ್ಯದ ಛಾಯೆಗಳು, ಸತ್ಯಗಳಲ್ಲ, ಸತ್ಯದ ಛಾಯೆಗಳು. ಇವೆಲ್ಲ ಸತ್ಯದ ಛಾಯೆಗಳಿವೆ. ಆದರೆ ಇವ್ಯಾ ಛಾಯೆಗಳು ಆದ ಬಳಿಕ ಏನು ಉಳಿತದಲ್ಲ ಅದೇ ಸತ್ಯ. ಪರದೇಶದಲ್ಲಿ ಒಬ್ಬರು ಲಾವೋತ್ಸೆ ಅಂತ ಆಗಿ ಹೋದರು, ಕೇಳಿರ್ಬೇಕು. ಬಹಳ ದೊಡ್ಡ ವ್ಯಕ್ತಿ, ಚೀನಿ ಸಂತ. ಆತ ಹೇಳ್ತಾನೆ, ಅವನ ದೃಷ್ಟಿಯೊಳಗೆ ದೇವರಂದ್ರೆ ಏನು ಸ್ವಲ್ಪ ಕೇಳಂಗ, ನಿಶ್ಶಬ್ದತ, ನಿಶ್ಶಬ್ದತ. ನಿಶ್ಶಬ್ದದಿಂದ ಒಗೆದು ಬಂದವು ಶಬ್ದ, ಶೂನ್ಯದಿಂದ ಒಗೆದು ಬಂದವು ಶಬ್ದ. ಚೀನಿ ಭಾಷೆಯೊಳಗೆ ಶೂನ್ಯ ಅದ ಅಂದರೆ ನಿಶ್ಶಬ್ದದ, ಅದರಿಂದ ಶಬ್ದ ಪ್ರಪಂಚ ಹರಿದು ಬಂತು, ಅದರಿಂದ ರೂಪ ಪ್ರಪಂಚ ಹರಿದು ಬಂತು. ಈ ಸಮಸ್ತ ಜಗತ್ತೇ ಆ ಶೂನ್ಯ ನಿಶ್ಶಬ್ದದಿಂದ ಹೀಗೆ ಹೊರಹೊಮ್ಮಿತು. ಇಷ್ಟೆಲ್ಲ ವಿಶಾಲವಾದ ಜಗತ್ತಿರುವಾಗಲೂ ಕೂಡ ನಿಶ್ಶಬ್ದತಾ ನಿಶ್ಶಬ್ದತೆ, ಶಾಂತಿ ಅದು ಶಾಂತಿ. ಎಷ್ಟೇ ಶಬ್ದಗಳಿರಲಿ ನಿಶ್ಶಬ್ದತೆಯನ್ನು ಕದಲಿಸ್ಲಿಕ್ಕಾಗೋದಿಲ್ಲ, ಅದು ಶಾಂತ.
ಈಗದಲ್ಲ, ನಾವು ಮಾತಾಡ್ದೇವಿ, ಎಲ್ಲರೂ ಶಬ್ದ ತಯಾರಾದ ಶಬ್ದ ಹಂಗೆ ಇರೋದಿಲ್ಲ, ಮತ್ತು ಮೌನ ಆಗಿಬಿಡ್ತವೆ, ಶಾಂತ ಆಗ್ತವೆ. ಹಿಂಗೆ ಶಬ್ದ ತಯಾರಾದಾಗಲೂ ಆ ಶಾಂತಿ, ಶಬ್ದಗಳ ಮರೆಯಾದಾಗಲೂ ಶಾಂತಿ ಅದು ಒಮ್ಮೆ ವ್ಯಕ್ತ ಆಗ್ತದೆ, ಒಮ್ಮೊಮ್ಮೆ ವ್ಯಕ್ತ ಆಗೋದಿಲ್ಲ. ನಮ್ಮ ಶಬ್ದಗಳೇ ಬಹಳ ಆದ ಬಳಿಕ ಅಲ್ಲಿ ಶಾಂತಿ ಗೊತ್ತಾಗೋದಿಲ್ಲ, ಅಲ್ಲಿ ನಿಶ್ಶಬ್ದತೆ ಅಂತೂ ಗೊತ್ತಾಗೋದಿಲ್ಲ. ನಮ್ಮ ಶಬ್ದ ಕಡಿಮೆ ಆದವು ಅಂದರೆ ಅಲ್ಲಿಯೇ ನಿಶ್ಶಬ್ದತೆ ಎಲ್ಲಿದರೆ ತರ್ತೇವೇನು. ಈಗ ಒಂದು ಕ್ಷಣ ಹೇಳ್ತಿರ್ತಾರೆ ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ. ಧ್ಯಾನ ಮಾಡೋದಂದ್ರೆ ಏನಲ್ಲ, ನಿಮ್ಮ ಶಬ್ದ ಕಡಿಮೆ ಆಗಲಿ ಅಂತ, ನಿಮ್ಮ ಮಾತು ಕಡಿಮೆ ಆಗಲಿ, ನಿಮ್ಮ ಮನಸ್ಸಿನ ಹೊಯ್ದಾಟ ಕಡಿಮೆ ಆಗಲಿ, ಮನಸ್ಸನ್ನು ಶಾಂತವಾಗಿ ಇಡೋ ಆ ಕ್ಷಣಕ್ಕೆ ಅನುಭವ ಮನಸ್ಸು ಗದ್ದಲ ಮಾಡ್ತಿತ್ತು ಅಂದರೆ ಗೊತ್ತಾಗೋದಿಲ್ಲ. ಸುಮ್ಮನೆ ತಾವು ಒಂದು ನಿಮಿಷ ಕೂಡಿ ಇಷ್ಟು ಜನ ಅದಿರಲ್ಲ, ನಾನು ಮಾತಾಡ್ತೀನಿ ಅಂತ ಶಬ್ದಗಳದಾವ. ನಾನು ಒಂದು ಕ್ಷಣ ಸುಮ್ಮನೆ ಇದ್ದೆ, ಅವಾಗೇನು ಅನುಭವಿಸ್ತೇವೆ? ಶಾಂತ, ನಿಶ್ಶಬ್ದ, ಶಾಂತ. ಅಂದರೆ ಶಾಂತಿ ಬರೋದು ಹೋಗೋದಲ್ಲ, ಅದು ನಮ್ಮ ತಲೆಯ ಶಾಂತ ಆಯಿತು ಅಂದ್ರೆ ಅದು ಅನುಭವಕ್ಕೆ ಬರ್ತದೆ. ತಲೆಯಾಗ ಬಹಳ ಗದ್ದಲಿತ್ತಂದ್ರೆ ಅನುಭವಕ್ಕೆ ಬರೋದಿಲ್ಲ. ಅದಕ್ಕೆ ಧ್ಯಾನ ಮಾಡೋದಂತಾರೆ. ಎಷ್ಟು ಸರಳ ಸುಂದರ ಧ್ಯಾನ. ಸುಮ್ಮನೆ ಒಂದು ಕ್ಷಣ ಕೂತ್ರೆ ನಮ್ಮ ಧ್ಯಾನ ಹಂಗೆ ಆಗೋದಿಲ್ಲ. ಒಂದೇನರೆ ಹಚ್ಚಿರ್ತೇವೆ, ಇಲ್ಲೇನು ಒಂದು ಸಂಗೀತ ಹಚ್ಚಿರ್ತೇವೆ, ಶಬ್ದ ಇರೋ ತನಕ ನಿಶ್ಶಬ್ದದ ಅನುಭವ ಹೆಂಗಾಗ್ತದೆ? ಶಬ್ದ ಕೇಳ್ಕೋತ ಮಜಾದಾಗಿರ್ತಾವೆ ನಾವು ಧ್ಯಾನ ಮಾಡೋ, ಇಲ್ಲೇನು ಇಲ್ಲ. ಶಬ್ದ ಅದು ಆಗಬಾರ್ದಂತಲ್ಲ ಹೇಳೋದು. ನಮ್ಮ ಧ್ಯಾನಗಳು ಹೆಂಗಿರ್ತಾವೆ ಮಜಾದಾಗ, ಅವೆಲ್ಲ ಹಾಡ್ತಿರ್ತಾವ, ಚೆಂದಾಗಿ ಸಂಗೀತ ಮಾಡ್ತಾವ, ಅಥವಾ ಅದರ ವಾದ್ಯ ಸಂಗೀತ ಇರ್ತದೆ, ಕೇಳ್ಕೋತ ಇಲ್ಲ. ಮಲಗೋರು ಸಹಿತ ಅದನ್ನೇ ಹಚ್ಚಿರ್ತಾರೆ. ನಿದ್ರೆ ಬರದೇ ಇದ್ದರೆ ಅಲ್ಲಿ ಹಚ್ಚಿರ್ತಾರೆ, ಅದು ಹಾಡ್ಕೋತಿರ್ತದೆ, ಇವ್ರು ಮಾಡ್ಕೋತಿರ್ತಾರೆ. ಇವರು ಮಲಗಿದ ಬಳಿಕ ಅದು ಹೋಗಿಬಿಡ್ತಾರೆ. ಇದು ನಿಶ್ಶಬ್ದ ಅನ್ನೋದಲ್ಲ, ಅದನ್ನು ಅನುಭವಿಸೋದಲ್ಲ. ಅದೇ ದೇವಾನುಭವ, ಅದೇ ಆತ್ಮಾನುಭವ, ಅದೇ ಸತ್ಯಾನುಭವ. ಈ ನಿಶ್ಶಬ್ದ ಎಲ್ಲಿಲ್ಲ ಹೇಳಿ? ಎಲ್ಲಿಲ್ಲ. ಅದಕ್ಕೆ ಶೂನ್ಯ ಅಂತಾರೆ. ಶಬ್ದ ಶೂನ್ಯ, ನಿಶ್ಶಬ್ದ. ಆ ಶೂನ್ಯ ಅಂದರೆ ದೇವರು, ಶೂನ್ಯ ಅಂದರೆ ಸತ್ಯ. ಅದಕ್ಕೆ ನಿಶ್ಶಬ್ದ ಮಹಾ ಪ್ರಶಾಂತಿ. ಅದು ಪರಮ ಶಾಂತಿ ಅಂತ ವ್ಯಾಸ ಮಹರ್ಷಿಗಳು ಅದಕ್ಕೊಂದು ಶಬ್ದ ಬಳಸಿದರು. ಪರಮ ಶಾಂತಿ, ಅದು ಪ್ರಶಾಂತಿ, ಅದು ಪರಮ ಶಾಂತಿ. ಅಂಥ ಪರಮ ಶಾಂತಿಯನ್ನು ಪಡೆಯೋದೇ ನಮ್ಮ ಉದ್ದೇಶ. ಪಡೆಯೋದು ಅಂದರೆ ಗಳಿಸೋದಲ್ಲ, ಅನುಭವಿಸೋದೇ ನಮ್ಮ ಉದ್ದೇಶ. ಅದಕ್ಕೆ ಏನು ಬೇಕು ಅಂದರೆ ಒಂದು 2 ಮಾತು ಹೇಳ್ತಾರೆ ಅವರು. ತತ್ ಪರಃ ಸಂಯತೇಂದ್ರಿಯ, ಅದು ಅತ್ಯಂತ ಶ್ರೇಷ್ಠವಾದದ್ದು ಅಂತ ಮೊದಲ ತಲೆಯಾಗ ಹಾಕೋ. ತತ್ ಪರಃ, ಅದೇ ಜೀವನದಲ್ಲಿಯೇ ಪಡೆಯಬೇಕಾದ, ಅನುಭವಿಸಬೇಕಾದ ಶ್ರೇಷ್ಠ ತತ್ವ ಅಂತ ತಲೆಯೊಳಗೆ ಹಾಕೋ. ಮೊದಲನೇದು ಸಂಯತೇಂದ್ರಿಯ, ಈ ನೋಡೋದನ್ನು ಬಂದ್ ಮಾಡು, ಕೇಳೋದನ್ನು ಬಂದ್ ಮಾಡು, ನಿನ್ನ ಹಾಡ ಎಲ್ಲ ಬಂದ್ ಮಾಡು. ಎಲ್ಲ ಸಂಯತ ಇಂದ್ರಿಯಗಳ ವ್ಯವಹಾರಗಳನ್ನು ಒಂದು ಕ್ಷಣ ನಿಲ್ಲಿಸು. ಸಂಯತೇಂದ್ರಿಯ ಇಷ್ಟು ಮಾಡು,
ಆವಾಗ ಅದರ ಜ್ಞಾನ ಉಂಟಾಗ್ತದೆ. ಎಷ್ಟು ಸರಳಿಲ್ಲ. ಇದೇ ವ್ಯಾಸ ಮಹರ್ಷಿಗಳು ಭಾಳಷ್ಟು ಹೇಳ್ಯಾರ. ಆ ತಪಸ್ಸು ಈ ತಪಸ್ಸು ಎಲ್ಲ ಹೇಳ್ಯಾರ. ಆದರೆ ಇಲ್ಲೊಂದು ಹೇಳ್ಯಾರ, ಸರಳ ಏನೂ ಮಾಡಬೇಡಿ, ನಿಮ್ಮದೇನು ಗದ್ದಲದ ನಿಲ್ಲಿಸ್ರಿ. ಹೊರಗಿನ ಗದ್ದಲ ಹೆಂಗೆ ನಿಲ್ಲಿಸ್ಬೇಕೋ ಹಂಗೆ ಒಳಗಿನ ಗದ್ದಲ ಭಾಳದ. ನಾನು ಹಂಗದೀನಿ, ನಾ ಹೀಗದೀನಿ, ನಾನು ಅಷ್ಟು ಶ್ರೀಮಂತ, ಇಷ್ಟು ಶ್ರೀಮಂತ, ನಾ ಬಡವ, ಇವೇನು ತಲೆಯಾಗ ವಿಚಾರಗಳು ಬರ್ತಾ ಇದ್ದಾವಲ್ಲ, ಇವೆಲ್ಲ ಒಂದು ಕ್ಷಣ ನಿಲ್ಸ್. ಇವೇ ಗದ್ದಲ ಮಾಡಿದ್ದು ಮನಸ್ಸು ವೃತ್ತಿ. ಅದಕ್ಕೆ ಪತಂಜಲ ಮಹರ್ಷಿಗಳೆಷ್ಟು ಚಲೋ ಮಾತು ಹೇಳಿದರು. ಯೋಗ ಚಿತ್ತ ವೃತ್ತಿ ನಿರೋಧ. ಮನಸ್ಸಿನಲ್ಲಿ ಏಳುವ ತೆರೆಗಳನ್ನು ನಿಲ್ಲಿಸು, ಅದೇ ಯೋಗ. ಅವರೆಷ್ಟು ಸರಳ ಹೇಳ್ತಾರೆ. ನಾವು ಅದನ್ನು ಭಾಳ ಬಿಗಿ ಮಾಡೇವಿ. ಯೋಗ ಸಾಮಾನ್ಯ ಏನು, ತಿಂಗಳ ವರ್ಷ ಕಲಿಬೇಕಾಗ್ತದೆ ಅಂತೇವಿ. ಅವ್ರು ಹೇಳ್ತಾರೆ ಭಾಳ ಸರಳ, ಚಿತ್ತ ವೃತ್ತಿ ನಿರೋಧ. ವೃತ್ತಿ ಅಂದರೆ ತೆರಿ. ಮನಸ್ಸಿನಾಗ ವಿಚಾರಗಳ ತೆರೆಗಳು ಹೇಳ್ತಾವಲ್ಲ, ಭಾವನಾ ತೆರೆಗಳು ಹೇಳ್ತಾವಲ್ಲ, ಆ ತೆರೆಗಳನ್ನಿಷ್ಟು ಅಡಗಿಸು, ಅದೇ ಯೋಗ. ಯೋಗ ಚಿತ್ತ ವೃತ್ತಿ ನಿರೋಧ. ಎಷ್ಟು ಸರಳಿಲ್ಲ ಯೋಗ. ಏನು ಪತಂಜಲ, ಎಷ್ಟು ಅದ್ಭುತ ಮನುಷ್ಯ. ನಾವು ಈ ಅಧ್ಯಾತ್ಮವನ್ನು ಇಷ್ಟು ಕ್ಲಿಷ್ಟ ಮಾಡ್ಕೊಂಡ್ಬಿಟ್ಟೇವಿ. ಇದು ನಮ್ಮಂಥವ್ರಿಗೆ ಅಲ್ಲ ಅನ್ನೋ ಮಟ್ಟಿಗೆ ಬಂದೇವಿ. ಇದು ಬಹಳ ಎಲ್ಲೋ ಹಿಮಾಲಯದ ಬೆಟ್ಟಕ್ಕೆ ಹೋಗಿ ಮಾಡಬೇಕು. ಇದನ್ನೆಲ್ಲ ಊರಾಗ ಏನು ಮಾಡೋಕ್ಕಾಗ್ತದೆ ಅಂತ ನಮ್ಮದು. ಪತಂಜಲ ಹೇಳ್ತಾರೆ, ಕೂಡು, ಒಂದಿಷ್ಟು ತಣ್ಣ ಕೂಡು. ನಿನ್ನ ತಲೆಯಾಗ ಏನೇನು ವಿಚಾರ, ನೀ ಶಾಣ್ಯಾರೇ ಇರು, ದಡ್ಡರೇ ಇರು, ಕಲ್ತರು ಕಲಿದಿರು, ನಿನಗೂ ಏನೇನೋ ಅನ್ನಿಸ್ತದ, ನಾ ಹಂಗೆ ಹಿಂಗೆ, ನಾನು ಅಟ್ಟೋದೇನು ಇಟ್ಟೋದೇನು, ಆ ಪುಸ್ತಕ ಹೊರಗಿಡು, ಆ ವಿಚಾರ ಎಲ್ಲ ಕಟ್ಟಿಡು. ಒಂದಿಷ್ಟು ತಣ್ಣ ಕುಂಡ್ರು, ಹಾಸಿಗೆಯಾಗರೇ ಕುಂಡ್ರು, ಕನಿಷ್ಠ ಮಲಗಾಗ ಕುಂಡ್ರು. ಕುಂತಾಗಿ ಯಾವುದು ವಿಚಾರ ಬರಬಾರ್ದು. ಮತ್ತು ಕುಂತು ಕೂಡಲೇ ಮನಿದು, ನಾಳೆ ಏನು ಮಾಡೋದು, ಇವಾಗ ಏನು ಮಾಡೋದು, ಮನೆಯವ್ರು ಹೆಂಗದಾರ, ಮಕ್ಕಳು ಹೆಂಗದಾರ, ಅವು ಇವು ಕೊಡೋದು ತಗೊಳ್ಳೋದು. ಹಾಸಿಗೆ ಒಯ್ಬೇಡ. ಅವು ಎಲ್ಲೋ ಅಲ್ಲೇ ಹಾಸಿಗೆ ಮೇಲೆ ಕೂತಿ ಅಂದರೆ ತಣ್ಣ. ಅದಕ್ಕೆ ಭಾರತೀಯರು ಏನು ಮಾಡ್ತಾರೆ, ಹಾಸಿಗೆ ಮೇಲೆ ಕೂತು ಕೂಡಲೇ ಒಂದು 5 ನಿಮಿಷ ಧ್ಯಾನ ಮಾಡ್ತಾರೆ. ಗೊತ್ತದ ಅಲ್ಲ, ಒಂದು 5 ನಿಮಿಷ ಧ್ಯಾನ ಮಾಡೋದಂದ್ರೆ ಏನು, ತಲೆಯಾಗಿಂದ ಏನೇನು ದಿವಸ ತುಂಬ ಆಗ್ಯದಲ್ಲ ಅದನ್ನೆಲ್ಲ ತೆಗೆದು ಹಾಕೋದು. ತಣ್ಣಗೆ ತಲೆ ಮಾಡಿಕೊಂಡು ಮಲಗಿಬಿಟ್ರೆ ಅದೇ ಯೋಗ ನಿದ್ರಾ. ಅದಕ್ಕೆ ಯೋಗ ನಿದ್ರಾ. ಎಷ್ಟು ಸರಳಿಲ್ಲ. ಒಂದು 5 ನಿಮಿಷ, ಭಾಳ ಹೊತ್ತು ಮಾಡಬಾರ್ದು. ಮತ್ತು ತಾಸುಗಟ್ಟಲೆ ಮಾಡಿದರೆ ತಾಪ ಶುರುವಾಗ್ತದೆ. ಅದು ಯೋಗ ನಿದ್ರಾ ಆಗೋದಿಲ್ಲ, ತಾಪ ನಿದ್ರಾ. ಒಂದು 5 ನಿಮಿಷ ತಣ್ಣಗೆ, ಏನು ತಲೆಯಾಗಿಲ್ಲ. ಮತ್ತು ನಾ ಏನು ಭಾರಿ ಧ್ಯಾನ ಮಾಡ್ತೇನೆ ಅಂತೂ ತಿಳ್ಕೊಬಾರ್ದು. ಧ್ಯಾನ ಅಂದ್ರೇನು, ತಲೆ ಒಳಗೆ ಏನೂ ವಿಚಾರ ಬರದಂಗೆ, ಯಾವುದೇ ತೆರೆ ಏಳದಂಗೆ ಅಷ್ಟು ಇಟ್ಟರೆ ಆವಾಗ ಹಾಗೆ ಮಾಡು. ಅದೇ ಸಂಯತೇಂದ್ರಿಯ. ಇಂದ್ರಿಯಗಳೆಲ್ಲ ಶಾಂತ. ಪಾಪ ಕಣ್ಣೇನು ಮಾಡೋದಿಲ್ಲ, ಕಿವಿ ಏನು ಮಾಡೋದಿಲ್ಲ. ಅವು ಅಂಥವ ನೀವು ತೆರೆ ಅಂದರೆ ತೆರಿತೇವೆ, ಹೊರಗೆ ಏನದ ತೋರಿಸ್ತೇವೆ. ನೋಡಬೇಕೋ ಬಿಡಬೇಕೋ ನಿಮ್ಮದು. ಕಣ್ಣು ಏನರ ಹೇಳ್ತಾವೆ, ಕಣ್ಣು ತೋರಿಸ್ತಾವ, ಇಲ್ಲಿ ತಗ್ಗದ, ನಾವು ತೋರಿಸ್ತೇವೆ. ನೀವು ಬೀಳ್ರಿ ಅಥವಾ ಹೇಳ್ರಿ, ನಮಗೇನು ಸಂಬಂಧ.
ಹೌದಲ್ಲ? ಕಣ್ಣುಗಳು, ಕಿವಿಗಳು, ಕೈಗಳು, ಕಾಲುಗಳು ಅವು ಸ್ವತಂತ್ರ ಅದಾವ. ಅವು ಹೇಳ್ತಾವೆ, ನೀವು ಬಳಸ್ದಂಗೆ ನಂಬೋದು. ಆದರೆ ಮನಸ್ಸದಲ್ಲ, ಅದು ಬಹಳ ಮಹತ್ವ. ಮನಸ್ಸು ಬಹಳ ಮಹತ್ವದ ಇಂದ್ರಿಯ. ಎಲ್ಲ ಮಾಡೋದು ಅದೇ, ನಮ್ಮನ್ನು ಕೆಡುವುದು ಅದೇ, ನಮ್ಮನ್ನು ಎತ್ತರಿಸೋದು ಅದೇ. ಹೌದಲ್ಲ ಹೇಳಿ? ಎಲ್ಲದಕ್ಕೂ ಪ್ರೇರಣೆ ಕೊಡೋದು ಮನಸ್ಸು. ಹೇಳ್ತದ ಮನಸ್ಸು, ಆಯ್ತಲ್ಲ ರಾತ್ರಿ 8 ಆಗ್ಯದ, ಈಗ 8 ಆಗ್ಯದ, ಎಲ್ಲ ಗೆಳೆಯರು ಅಲ್ಲಿ ಹೊಂಟಾರ, ನಾವು ಒಂದು ಕ್ಷಣ ಹೋಗೋಣ. ಪಾಪ ಅವ್ರನ್ನ ಬಿಟ್ಟು ಸಂಘ ಅವ್ರನ್ನ ಬಿಟ್ಟು ಇರೋದು ಹೇಗತ್ತು. ಇವನು ಅವ್ರ ಹಿಂದೆ ಹೊಂಟ. ಅವರು ಬರೋಬ್ಬರಿ ಹೋಗಿ ಕುಂಡ್ರಿಸಿದ್ರು. ದಾಬಾದಾಗ ಮತ್ತೆ ಇಲ್ಲಿ ಕುಂಡ್ರಿಸಿದ್ದಲ್ಲ. ಮತ್ತೆ ನೀವು ಹಿಂಗೆ ತಿಳ್ಕೊಬೋದು, ಕರ್ಕೊಂಬಂದು ಇಲ್ಲಿ ಕುಂಡ್ರಿಸ್ಯಾರ. ಅಲ್ಲಿ ಹೋಗಿ ಕುಂಡ್ರಿಸಿದ್ರು. ಕುಡ್ದ ಏನು ಆನಂದ ಆಯಿತು, ಭಾರಿ ಆನಂದ ಆಯಿತು. ಅವ ಮನೆಗೆ ಬಂದ, ನಾನು ಇಷ್ಟು ದಿವಸ ಕುಡಿಲಾರ್ದೇ ದೊಡ್ಡ ಅಪರಾಧ. ಮನಸ್ಸೇ ಮಾಡೋದು ಇದನ್ನು. ಆ ಬಳಿಕ ಸ್ವಲ್ಪ ದಿವಸದ ನಂತರ ಕಿಸೆ ಖಾಲಿ, ಅವು ಖಾಲಿ, ಇವು ಖಾಲಿ ಆಗ್ತಾವ. ಅವಾಗ ಎಲ್ಲರೂ ಬೈಯಕ್ಕೆ ಶುರು ಮಾಡ್ತಾರೆ, ಯಾಕೆ ಕುಡಿತೀಯೋ ಅಂತ. ಅವಾಗ ಮನಸ್ಸು ಹೇಳ್ತದ, ಯಾಕೆ ಕುಡಿತಿ? ಅದೇ ಹೇಳಿತ್ತು ಮೊದಲು ಕುಡಿ ಅಂತ. ಈಗ ಹೇಳ್ತದ, ಕುಡಿಬೇಡ, ಯಾಕೆ ಕುಡಿತಿ? ಎಲ್ಲರೂ ಬೈಯಕ್ಕೆ ಹತ್ಯಾರ, ಕುಡಿಬೇಡ. ಮಜಾ ಇಲ್ಲ. ಮನಸ್ಸು ಹಿಂಗೂ ಹೇಳ್ತದೆ, ಹಿಂಗೂ ಹೇಳ್ತದೆ. ಏನು ಹಚ್ಚಿಕೊಳ್ಳೋದಿಲ್ಲ, ಇವನ್ನ ಕೆಡುತ್ತಿರ್ತದ. ಹಂಗೆ ಭಾಳ ಮಜಾ ಅದು. ಇಂಥ ಮನಸ್ಸನ್ನು ಶಾಂತ ಸಂಯತೇಂದ್ರಿಯ. ಇದೇನು ಅಂತರಂಗದ ಇಂದ್ರಿಯ ಮನಸ್ಸದ. ಇಂದ್ರಿಯ ಅಂದರೆ ಅಂತರಿಂದ್ರಿಯ ಮನಸ್ಸ. ಸಂಯತೇಂದ್ರಿಯ, ಆ ಮನಸ್ಸನ್ನು ಸಮಾಧಾನ ಮಾಡಿದರೆ, ಅದರಾಗಿರುವ ತೆರೆಗಳೆಲ್ಲ ಅಡಗುವಂಗೆ ಮಾಡಿದರೆ ಏನಾಗ್ತದೆ? ಅದು ಶಾಂತಿಯನ್ನು ಅನುಭವಿಸ್ತದೆ. ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಧಿಗಚ್ಚತಿ. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ ಪರಃ ಸಂಯತೇಂದ್ರಿಯಃ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣ ಅಧಿಗಚ್ಚತಿ. ಮತ್ತು ಅವರು ಹೇಳ್ತಾರೆ, ಅಚಿರೇಣ, ಇದಕ್ಕೇನು ಭಾಳ ದಿವಸ ಬೇಕಾಗುವುದಿಲ್ಲ, ಇದೇ ಕ್ಷಣ ಹಿಂಗೆ ಮಾಡಿ ಇದೇ ಕ್ಷಣ ಶಿವಾನುಭಾವ, ಇದೇ ಕ್ಷಣ ಶಾಂತಿಯ ಅನುಭವ. ಎಷ್ಟು ಸರಳ ಇದು. ವ್ಯಾಸ ಮಹರ್ಷಿ ಎಂದು ಹೋಗ್ತಿರಲ್ಲ, ಮನ್ಯಾಗ ತಣ್ಣಗೆ ಒಂದಿಷ್ಟು ಬಾಗಿಲ ಹಾಕ್ಕೊಂಡು, ಮತ್ತು ಬಾಗಿಲ ಹಾಕಿದ ಕೂಡಲೇ ಟಿ ವಿ ಶುರು ಮಾಡೋದಲ್ಲ, ಅದನ್ನು ನೋಡ್ಕೋ ಧ್ಯಾನ ಮಾಡ್ತೀನಿ ಅಂತೂ ಶುರು ಆಗಬಹುದು. ಹಂಗಲ್ಲ, ಎಲ್ಲ ಬಂದ್ ಮಾಡೋದು. ಸಂಯತೇಂದ್ರಿಯ, ನೋಡಾಕಿರಬಾರ್ದು, ಕೇಳಾಕಿರಬಾರ್ದು, ತಿನ್ನಾಕಿರಬಾರ್ದು. ಮತ್ತು ಅಲ್ಲೇ ಮಗ್ಗಲದಾಗ ಏನರ ಕಾಫಿ ಪಾಪಿ ಇಟ್ಟು ಧ್ಯಾನ ಶುರು ಮಾಡಿಬಿಟ್ರೆ ಆಗೋದಿಲ್ಲ. ಏನೂ ಹಚ್ಚಬೇಡಿ. ಕೇಳುವಂಥದ್ದು ಇರಬಾರದು, ತಿನ್ನುವಂಥದ್ದು ಇರಬಾರದು, ನೋಡುವಂಥದ್ದು ಇರಬಾರದು, ಮಾಡುವಂಥದ್ದು ಇರಬಾರದು. ಏನೇನು ಇಲ್ಲದಂಗೆ ಹಿಂಗೆ ಕೂತು ಮನಸ್ಸನ್ನು ಸುಮ್ಮನೆ ತರಂಗರಹಿತ ಮಾಡಿಬಿಟ್ರೆ, ಏನೂ ವಿಚಾರ ಬರದಂಗೆ ಮಾಡಿದರೆ ಏನು ಅನುಭವಕ್ಕೆ ಬರ್ತದಲ್ಲ, ಅದೇ ಪರಮ ಶಾಂತಿಯ ಅನುಭವ.